18 ವರ್ಷಗಳ ನರಕ ಯಾತನೆ, 9ನೇ ದಿನಗಳ ಧರಣಿ. ಆದರೂ ಜನಪ್ರತಿನಿಧಿಗಳ ಮೌನ ಯಾಕೆ? ಜನರ ನೋವಿಗೆ ನ್ಯಾಯ ಸಿಗುವುದೇ ಹೇಗೆ? ಇದ್ದಲಗಿ ಗ್ರಾಮದ ಮುಳುಗಡೆ ಸಂತ್ರಸ್ತರ ಕಣ್ಣೀರಿನ ಕಥೆ. ನಮಸ್ಕಾರ ಜನತಾ ಧ್ವನಿ ವೀಕ್ಷಕರೇ. ಜನರ ಸಮಸ್ಯೆಗಳಿಗೆ ಧ್ವನಿಯಾಗಬೇಕಾದ ಜನಪ್ರತಿನಿಧಿಗಳು ಮೌನವಾಗಿದ್ದರೆ ಆ ಜನರ ನೋವಿಗೆ ನ್ಯಾಯ ಸಿಗುವುದೇ ಹೇಗೆ? ಇಂದು ನಾವು ನಿಮ್ಮ ಮುಂದೆ ತರುತ್ತಿರುವುದು ಬಾಗಲಕೋಟೆ ಜಿಲ್ಲೆಯ ಹುನಗುಂದ ತಾಲೂಕು ವ್ಯಾಪ್ತಿಯ ಇದ್ದಲಗಿ ಗ್ರಾಮದ ಮುಳುಗಡೆ ಸಂತ್ರಸ್ತರ ಕಣ್ಣೀರಿನ ಕಥೆ. ಕಳೆದ 9 ದಿನಗಳಿಂದ ವಿವಿಧ ಬೇಡಿಕೆಗಳ ಈಡೇರಿಕೆಗೆ ಧರಣಿ ನಡೆಸುತ್ತಿರುವ ಸಂತ್ರಸ್ತರ ಬಳಿ ಕೆಲ ಅಧಿಕಾರಿಗಳು ಬಂದು ಭರವಸೆ ನೀಡಿ ಹೋದರು. 18 ವರ್ಷಗಳಿಂದ ನರಕಯಾತನೆ ಅನುಭವಿಸುತ್ತಿರುವ ಈ ಕುಟುಂಬಗಳ ನೋವನ್ನು ಆಲಿಸಲು ಹಾಲಿ ಮತ್ತು ಮಾಜಿ ಜನಪ್ರತಿನಿಧಿಗಳು ಮಾತ್ರ ಧರಣಿ ಸ್ಥಳದತ್ತ ಸುಳಿದಿಲ್ಲ ಎಂಬ ಆರೋಪ ಇದೀಗ ತೀವ್ರ ಚರ್ಚೆಗೆ ಕಾರಣವಾಗಿದೆ. 2007ರಲ್ಲಿ ನಾರಾಯಣಪುರ ಹಿನ್ನೀರು ಮತ್ತು ಮಲಪ್ರಭೆ ನದಿಯ ಪ್ರವಾಹದಿಂದ ಮನೆ ಜಮೀನು ಕಳೆದುಕೊಂಡಿದ್ದ ಈ ಕುಟುಂಬಗಳು ಇಂದಿಗೂ ತಾತ್ಕಾಲಿಕ ಶೆಡ್ಗಳಲ್ಲಿ ಜೀವನ ಸಾಗಿಸುತ್ತಿವೆ. ಬೇಸಿಗೆಯ ರಣಭಯಂಕರ ಬಿಸಿಲು, ಮಳೆಗಾಲದ ಬಿರುಗಾಳಿ, ಚಳಿಗಾಲದ ರಕ್ತ ಹೆಪ್ಪುಗಟ್ಟುವ ಚಳಿ, ಇವೆಲ್ಲವನ್ನು ಸಹಿಸಿಕೊಂಡು ಕೊಳೆತ ಬಲಿಸು, ತುಕ್ಕು ಹಿಡಿದ ತಗಡು, ಯಾವ ಕ್ಷಣದಲ್ಲಾದರೂ ಕುಸಿದು ಬೀಳುವ ಶೆಡ್ಗಳಲ್ಲಿ ಬದುಕು ಕಟ್ಟಿಕೊಂಡಿದ್ದಾರೆ. ಅಷ್ಟೇ ಅಲ್ಲ, ಆ ಶೆಡ್ಗಳಲ್ಲಿ ಹಸುಳೆ ಕಂದಮ್ಮಗಳಿಂದ ಹಿಡಿದು ವಯೋವೃದ್ಧರವರೆಗೆ, ಜೊತೆಗೆ ಜಾನುವಾರುಗಳನ್ನು ಕಟ್ಟಿಕೊಂಡೇ ಜೀವನ ಸಾಗಿಸುತ್ತಿರುವುದು ಮನಕಲಕುವ ದೃಶ್ಯವಾಗಿದೆ. 18 ವರ್ಷಗಳಿಂದ ಶಾಶ್ವತ ಪರಿಹಾರಕ್ಕಾಗಿ ಕಾಯುತ್ತಿದ್ದ ಸಂತ್ರಸ್ತರು ಈಗ ತಮ್ಮ ಹಕ್ಕಿಗಾಗಿ ಬೀದಿಗಿಳಿದು ಹೋರಾಟ ನಡೆಸುತ್ತಿದ್ದಾರೆ. ಧರಣಿ ಇದೀಗ 9ನೇ ದಿನಕ್ಕೆ ಕಾಲಿಟ್ಟಿದೆ. ಆದರೆ ಅವರ ಅನೇಕ ಬೇಡಿಕೆಗಳಿಗೆ ಇನ್ನೂ ಸ್ಪಷ್ಟ ಪರಿಹಾರ ಸಿಕ್ಕಿಲ್ಲ. ಧರಣಿಯ ಮೊದಲ ದಿನ ತಹಶೀಲ್ದಾರ ಪ್ರದೀಪಕುಮಾರ್ ಹಿರೇಮಠ ಮತ್ತು ತಾಲೂಕು ಪಂಚಾಯತ್ ಕಾರ್ಯನಿರ್ವಾಹಕ ಅಧಿಕಾರಿ ಮುರಳೀಧರ್ ದೇಶಪಾಂಡೆ ಧರಣಿ ಸ್ಥಳಕ್ಕೆ ಭೇಟಿ ನೀಡಿ ಸಮಸ್ಯೆ ಆಲಿಸಿ ಮನವಿ ಸ್ವೀಕರಿಸಿದ್ದರು. ಸಂಬಂಧಪಟ್ಟ ಇಲಾಖೆಯ ಗಮನಕ್ಕೆ ತರುತ್ತೇವೆ ಎಂದು ಭರವಸೆ ನೀಡಿ ತೆರಳಿದ ಅಧಿಕಾರಿಗಳು ಬಳಿಕ ಮತ್ತೆ ಸ್ಥಳಕ್ಕೆ ಭೇಟಿ ನೀಡಿಲ್ಲ ಎಂಬುದು ಸಂತ್ರಸ್ತರ ಆರೋಪ. ಇನ್ನು 2ನೇ ದಿನ ಪುನರ್ವಸತಿ ಮತ್ತು ಪುನರ್ನಿರ್ಮಾಣ ಇಲಾಖೆಯ ಸಹಾಯಕ ಇಂಜಿನಿಯರ್ KN ಒಡೆಯರ್ ಧರಣಿ ಸ್ಥಳಕ್ಕೆ ಭೇಟಿ ನೀಡಿ ಶೆಡ್ಗಳ ಪುನರ್ನಿರ್ಮಾಣಕ್ಕಾಗಿ 73 ಲಕ್ಷ ರೂಪಾಯಿ ಅನುದಾನದ ಪ್ರಸ್ತಾವನೆಯನ್ನು ಸರ್ಕಾರಕ್ಕೆ ಕಳುಹಿಸಲಾಗಿದೆ ಎಂದು ತಿಳಿಸಿದ್ದರು. ಆದರೆ ಕಳೆದ 4 ತಿಂಗಳಿಂದ ಇದೇ ಉತ್ತರ ಸಿಗುತ್ತಿದೆ ಹೊರತು ಪ್ರಸ್ತಾವನೆ ಸರ್ಕಾರಕ್ಕೆ ನಿಜವಾಗಿಯೂ ಸಲ್ಲಿಕೆಯಾಗಿದೆಯೋ ಇಲ್ಲವೇ ಎಂಬುದರ ಕುರಿತು ಯಾವುದೇ ಸ್ಪಷ್ಟ ಮಾಹಿತಿ ನೀಡಿಲ್ಲ ಎಂದು ಸಂತ್ರಸ್ತರು ಪ್ರಶ್ನಿಸುತ್ತಿದ್ದಾರೆ. ಒಂದು ಕಡೆ 18 ವರ್ಷಗಳಿಂದ ನರಕಯಾತನೆ, ಇನ್ನೊಂದು ಕಡೆ 9 ದಿನಗಳಿಂದ ನಿರಂತರ ಧರಣಿ. ಆದರೂ ಕ್ಷೇತ್ರವನ್ನು ಪ್ರತಿನಿಧಿಸುವ ಹಾಲಿ ಶಾಸಕರು, ಮಾಜಿ ಶಾಸಕರು ಅಥವಾ ಜನಸೇವಕರು ಧರಣಿ ಸ್ಥಳಕ್ಕೆ ಬಂದು ಸಂತ್ರಸ್ತರ ಸಮಸ್ಯೆ ಆಲಿಸುವ ಮಾನವೀಯತೆಯನ್ನು ತೋರಿಸದಿರುವುದು ಜನರ ಆಕ್ರೋಶಕ್ಕೆ ಕಾರಣವಾಗಿದೆ. ಸಂತ್ರಸ್ತರ ಪ್ರಶ್ನೆ ಒಂದೇ: ನಮ್ಮ ನೋವಿಗೆ ಸ್ಪಂದಿಸುವವರು ಯಾರೂ ಇಲ್ಲವೇ? ಇದ್ದಲಗಿ ಗ್ರಾಮದ ಮುಳುಗಡೆ ಸಂತ್ರಸ್ತರ ಈ ಹೋರಾಟಕ್ಕೆ ಸರ್ಕಾರ ಯಾವಾಗ ಶಾಶ್ವತ ಪರಿಹಾರ ನೀಡುತ್ತದೆ? ಜನಪ್ರತಿನಿಧಿಗಳು ಯಾವಾಗ ಈ ಕುಟುಂಬಗಳ ಕಣ್ಣೀರನ್ನು ಒರೆಸುತ್ತಾರೆ? ಈ ಪ್ರಶ್ನೆಗಳಿಗೆ ಉತ್ತರ ಸಿಗಬೇಕಿದೆ. 19 ವರ್ಷ ಆತ್ರಿ, ಯಾರು ಬಂದಿಲ್ರಿ ನಮ್ಮ ಶೆಡ್ಗೆ. ಹೆಂಗೈತಿ ಹೆಂಗಿಲ್ಲ, ನೀವು ಹೆಂಗದ್ರಿ ಅಂತೇಳಿ ಮೊನ್ನೆ ಆಣಿಕಲ್ ಮಳೆ ಬಂತ್ರಿ. ಎಲ್ಲರೂ ಒಳಗೈತಿ. ಮಗನ ಶೆಡ್ಡು ಮ್ಯಾಲೆ ಬಿದ್ದಿದ್ರ ಎಲ್ಲರೂ ಸತ್ತ ಹೋಗಿದ್ದೀವ್ರಿ. ನನಗೆ ಕಣ್ ಕಾಣಂಗಿಲ್ಲ, ನಮ್ಮ ಮನ್ಯಾಗ ಯಾರು ಇಲ್ಲ. ಕಾಣೋದಿಲ್ರಿ ನನಗ. ಓಣೆನವ್ರದ ಪುಣ್ಯ ರೀ ನನಗ. ಆ ದಾರಿ ಬಿಟ್ಟೇವ, ದಾರಿ ಬಿಟ್ಟ ಕಡೆ ಗಟ್ರ ಕಡೆ ಹೊಕ್ಕಿ ನೀನು ಎಲ್ಲಾರ ಬಿದ್ದು ಆಣೆ ಆದ್ರೆ ನಿನ್ ಮುಕ್ ನೀರ್ ಕೊಡೋರಿಲ್ಲ. ಮತ್ತ ನೀ ಗಟ್ಟಿ, ನೀ ಹೊರಗ್ ಬಾಳ ಅಡ್ಡಾಡಕ್ ಹೋಗ್ಬೇಡ ಅಂತಾರ್ರಿ ನನಗ. ನನಗ ಶೆಡ್ ಹಾಕಿ ಕೊಡ್ರಿ, ನಮ್ಗೆ ಎಲ್ಲರಿಗೆ ಶೆಡ್ ಹಾಕಿ ಕೊಡ್ರಿ. ಎಲ್ಲಿ ಕೊಡ್ತೀರಿ ನೀವು ಜಾಗ? ಅಲ್ಲೇ ಶೆಡ್ ಬಡ್ದು ಕೊಡ್ರಿ. ಅಲ್ಲೇ ಗಿಡ ಗಂಟಿ ಎಲ್ಲಾ ಬೆಳೆದವ್ರಿ. ಇರು ಅಂತಾರಲ್ರಿ, ಅಲ್ಲೇ ಗಿಡ ಗಂಟಿ ಎಲ್ಲಾ ಬೆಳೆದವ್ರಿ. ಅಲ್ಲೇ ಕರೆಂಟ್ ಇಲ್ಲ, ನೀರಿಲ್ಲ. ಹೋಗಿ ಏನ್ ಮಾಡಿದ್ರಿ ನಾವು? ಎಲ್ಲ ಚಂದ ಶೆಡ್ ಬಡ್ದು ಕೊಡ್ರಿ, ನಾವು ಅಲ್ಲಿ ಹೋಗ್ತೇವ್ರಿ. ಎಲ್ಲಾರು ಅಧಿಕಾರಿಗಳು ಬರ್ತೀರಿ, 4 ಮಾತು ಮಾತಾಡ್ತೀರಿ, ಹೋಗಿ ಬಿಡ್ತೀರಿ. ಇಲ್ಲಿಗೆ ಇವತ್ತು 10 ದಿನ ಹೊತ್ತಾತ್ರಿ. ಹೊಟ್ಟಿ ಊಟ ಏನು, ನೀರೇನು, ಕೂಳಿ ಏನು ನಮ್ದು ಪರಿಸ್ಥಿತಿ. ಉಪವಾಸ ರೀ. 7-8 ಮಂದಿ ಮನಿಗ್ ಕರಿಯಾಕ್ ಬರ್ತಾರ್ರಿ. ಹೆಣ್ಮಕ್ಳು ಬರ್ತಾರ, ಬರ್ರಿ ಎಲ್ಲಾ ಸಾಹೇಬ್ರುಗಳು ಬರ್ತಾರ, ಎಲ್ಲಾರು ಹೋಗುಂ ಬರ್ರಿ, ಅವ್ರಿಗೆ ದೈನಾಶ್ ಬಿಡುಂ ಬರ್ರಿ ಅಂತಾರ್ರಿ. ಮತ್ ನಾವ್ ಎಂತ ಬರುದು ಬಂದ್ ಕೊಡ್ತೀರಿ ಅದನ್ನ ಹೇಳ್ರಿ ನಮ್ಗ. ಏನು ನಿಮ್ಮನ್ನ ಕೇಳೇನಿಲ್ಲ ಇಲ್ರಿ, ಕೇಳಿ ನಿಮಗೆ ಹಾಕ್ಲಾರ್ದ ಈಗ ಬೇಬಿ ಏನು
ಏನ್ ಮಾಡ್ತೀರೇನೋ ನೀವ ಪುಣ್ಯ ಕಟ್ಕೊಳೋದು ನಮಗ್ ಗೊತ್ತಾಗೋದಿಲ್ಲ. ನಮಗ ಈಗ ಆಗಿನ ಮನುಷ್ಯರು ಇಲ್ರಿ ನಾವು. ನಮ್ಮನ್ ಮಿಕ್ಕವ್ರಿ ಈಗ. ಅಜ್ಜಿ ಎಷ್ಟ್ ಮಂದಿ ಇದ್ರಿ ನಿಮ್ಮ ಮನಿ ಒಳಗ? ನಮ್ಮ ಮನಿ ಒಳಗ ತಾಯಿ ಮಗಳ ಇಬ್ರ ಇದ್ರಿ? ಜನಂದ್ರಿಗೆ ಭೇಟಿಯಾಗಿವಿ, ಎಲ್ಲರಿಗೂ ಭೇಟಿಯಾಗಿವಿ. ಒಬ್ರು ಯಾರು ನಮಗೆ ಕಿವಿಯಾಗ ಹಾಕೊಂಡಿಲ್ರಿ. ಬಾಂತಿ ಮತ್ತು ಮುದುಕರು ಹುಡ್ರು ಮಕ್ಕಳು ಕಟ್ಕೊಂಡು ನಾವು ಇಂಥದ್ರ ಜೀವನ ಮಾಡಕತ್ತೀವ್ರಿ. ಮತ್ತು ನಮಗೇನು ಪರಿಹಾರ ಯಾವುದು ಮಾಡೇ ಇಲ್ರಿ. ಎಷ್ಟು MLA ಬಂದ್ರು ಯಾರು ಏನೂ ಮಾಡಿಲ್ರಿ. ಹಂಗೆ ಬರ್ತೀವಿ ಅಂತ ಹೇಳ್ತಾರೆ, ಬರೀ ಇದನ್ನ ಹೇಳಿ ಹೋಗ್ತಾರೆ ಅವ್ರು. ಬಾಗಲಕೋಟೆ ಜಿಲ್ಲಾ ರೀ, ಹುಡುಗನ ತಾಲೂಕು ರೀ, ಇದ್ಲಿ ಗ್ರಾಮ ರೀ. ನಾವು ಈಗ 18 ವರ್ಷ ಆತ್ರಿ ಇಲ್ಲಿ ಶೆಡ್ ಬಡ್ದು ಕೊಟ್ಟು. ಹೊಳ್ಳಿ ಯಾರೂ ಬಂದಿಲ್ರಿ, ಹೋಗಿಲ್ರಿ. ಈಗ ಅಲ್ಲಿ ಹೋಗಂತಾರ್ರಿ ಹೊಸ ಪ್ಲಾಟಿಗೆ ಹೋಗಂದ್ರೆ ಪ್ಲಾಟ್ನ್ಯಾಗ ರೀ ನೀರಿನ ಕರೆಂಟ್ ಇಲ್ರಿ, ನೀರಿಲ್ರಿ, ಏನೂ ಇಲ್ರಿ. ಅಲ್ಲೇ ರೊಕ್ಕ ಕೊಟ್ಟಾರ್ರಿ, ಮೊದಲು ಸ್ವಲ್ಪ ಕೊಟ್ಟಾರ್ರಿ. ಅವೆಲ್ಲ ಬಳಕೆಯಾಗಿ ನಮ್ಮ ಬಡತನ ಪರಿಸ್ಥಿತಿಗೆ ನಾವೆಲ್ಲ ತಿಂದು ನಾವೆಲ್ಲ ಖಾಲಿ ಮಾಡೀವ್ರಿ. ಈಗ ಹೋಗಿ ಅಲ್ಲಿರೋ ಅಂದ್ರೆ ತಾವು ಶೆಡ್ ಬಡ್ದು ಕೊಟ್ರೆ ನಾವು ಹೋಗಿ ಕೇಸೆ ಇರಕ್ಕೆ ಅನುಕೂಲ ಆಗತ್ತೆ ರೀ. ನಾವು ಹೋಗಿರ್ತೀವಿ ರೀ. ಮತ್ತು ಈಗೆಲ್ಲ ಇವು ಸೋಟ ಕಟ್ಟಿಗೆ ಮುರಿದವ್ರಿ. ಮೊನ್ನೆ ಮಳೆಗೆ ಗಾಳಿಗೆ ಎಲ್ಲ ಇದು ಆಗಿ ಗಿಡ ಕಂಟಿ ಎಲ್ಲ ಬಿದ್ದಿದ್ದು ರೀ. ಇಲ್ಲೇ ಗಿಡ ಬಿದ್ದಿದ್ದು ರೀ. ಪಂಚಾಯತಿಲಿಂದ ಬಂದ್ ಕೇಸೆ ತೆಗೆದು ನೋಡಿ ಅವ್ರಿಗೆ ಒಂಥರ ಚೀ ಅನಿಸ್ತ್ರಿ. 3 ದಿನ ಬಿಟ್ಟಿದ್ರಿ ಅಧಿಕಾರಿಗಳು ಬಂದಿದ್ರಿ. 3 ದಿನ ಅಲ್ಲೇ ಗಿಡ ಅಲ್ಲೇ ಬಿದ್ದಿತ್ರಿ. ಏನಂದ್ರೆ ನಿಮ್ ನೋಡಿ ಕಾಟದನ ನೋಡ್ ಕೇಸಿ ಎಲ್ಲ ಹಿಂಗತೆ ಬಿದ್ದೈತೆ ಅಂದಿಂದ ನಾವು ಹೆಂಗ್ ಇದನ್ ಮಾಡೋದು? ಜನರಿಗೆ ಏನೂ ಆಗಿಲ್ಲ ಇನ್ನ. ಜನರಿಗೆ ಏನಾರ ಆದ್ರ ಬಾಳ ಗಂಭೀರ ಇತ್ತು. ಸತ್ಯ ಅಂದ್ರೆ ನಾವ್ ಅನುಕೂಲ ಇತ್ತು ಅಂತಂದ್ರೆ ಅಲ್ರಿ ಅವ್ರಿಗೆ ಮತ್ ಇದ್ದಂಗ ರೀ ಅದು ಸಾಯಿಲ್ ಅಂತಾನ ಬಿಟ್ಟಂಗ. ಈಗ ಇಷ್ಟ ದಿನ ಆದ್ರೂ ನಮ್ಮ ಅಧಿಕಾರಿಗಳು ಬಂದು ನೋಡಿ ಕಾಟ್ ಹೋಗ್ಯಾರ. ನೋಡಿ ಹೋಗ್ಯಾರ್ರಿ. ನೋಡಿ ಹೋಗಿಂದ 3 ದಿನ ಆಗಿಂದ್ರಿ ಗಿಡ ತೆಗ್ಸ್ಯಾರ್ರಿ. ಅದನ್ನ ತೆಗ್ಸಿಂದ ಹೊಳ್ಳಿ ಹೊಳ್ಳಿ ರಿಪೇರಿ ಮಾಡ್ಕೊಡ್ತೀನಿ ಅಂದ್ರಿ. ಮೊದಲೊಮ್ಮೆ ಹೊಳ್ಳಿ ಶೆಡ್ಡಿ ರಿಪೇರಿನೂ ಇಲ್ಲ, ಅಲ್ಲಿ ಹೋಗಿ ಮಾಡ್ತೀನಿ ಅಂತಾರೆ, ಅದು ಇಲ್ಲ, ಮತ್ತೇನು ಇಲ್ಲ. ಈಗ ಮಳೆಗಾಲ್ರಿ, ನಾವು ಬಾಳೆ ಮತ್ ಹೊಲ್ದ ಮಾಡೋದ್ ಹೆಂಗ್ರಿ, ಇಲ್ಲಿ ಮನ್ಯಾಗ ಮಾಡೋದ್ ಹೆಂಗ್ರಿ? ಅಲ್ಲಿ ಹೊಲಕ್ ಹೋಗಿ ನಾವು ದಗದ ಮಾಡೋದ್ನ ಮಳೆಗಾಲ ಕಿತ್ತಂದ್ರ ಮನಿ ಕಡೆ ಚಿಂತ್ರಿ, ಮನ್ಯಾಗ ಮಕ್ಳು ಮರಿ ಇರ್ತಾವ್ರಿ. ಮತ್ ಇಲ್ಲಿ ಬಂದ್ ನಾವು ಈ ಕಡೆ ಚಿಂತಿ ಮಾಡಿದ್ವಿ ಅಂದ್ರ ಮತ್ತ ಅಲ್ಲಿ ಹೊಲ್ದಾಗ ನಾವು ಮನುಷ್ಯ ಏನಾರ ಒಂದ್ ಶಾಶ್ವತ ಪರಿಹಾರ ಬೇಕ್ರಿ. ಯಾವ್ದ್ರಿ? ಆ ಪ್ಲಾಟ್ನಾಗ ಹೋಗಿ ಶೆಡ್ ಬಡ್ದು ಕೊಟ್ಟಿಂದ ಕರೆಂಟಿಂದು ನೀರಿನ ವ್ಯವಸ್ಥೆ ಎಲ್ಲ ಮಾಡಿಕೊಟ್ಟಿಂದ ನಾವು ಹೋಗಿ ಅಲ್ಲೇ ಶೆಡ್ನ್ಯಾಗ ಇರ್ತೀವ್ರಿ. ನಿರಂತರ ಹೋರಾಟ ಐತಿ. ಎದ್ರ ಬಗ್ಗೆ ನೀವು ಈಗ 18 ವರ್ಷ 19 ವರ್ಷ ಆತ್ರಿ ಸಾಹೇಬ್ರ. ನಾವು ಬಂದು ಅವರು ಇದಿಟ್ಟು ಬಡ್ದು ಕೊಟ್ರು ಅಂತೇಳಿ ಶಾಲ್ಯಾಗ 3 ತಿಂಗಳ ದಿನ ಶಾಲ್ಯಾಗ ಕುಂತಿದ್ವಿ. ಇದನ್ನಿಟ್ಟು ಬಡ್ದು ಕೊಟ್ರು. ಬಡ್ದು ಕೊಟ್ಟಿಂದ ಹೊಳ್ಳಿ ನಮ್ಮನ್ನ ಹೊಳ್ಳೆ ನೋಡಿಲ್ರಿ ಅವ್ರು. ಅವ ಬಂದ ಆರ್ಸಿ ಅವ 10 ವರ್ಷ ಆಳ್ಯದ, ಇವ ಬಂದ ಇವ ಆರ್ಸಿ ಕುಂತ. ನಾವ್ ಇಲ್ಲೇ ಶೆಡ್ನ್ಯಾಗ ದನ MLA ಆರ್ಸಿ ಬರ್ತಾರಲ್ಲ, ಅವ್ರ ಹೆಸರು ನಮ್ಗೇನ್ ಗೊತ್ತ. ದನ ಕಟ್ಕೊಂಡು ನಾವೆಲ್ಲ ನಮ್ಮನ್ನ ಮಂದ್ ಅವ್ರ ಹೆಣ ಕಳುದಾಗೈತಿ. ಅವ್ರು ಈಗ ಹೊಲ್ದಾರ್ ಕಿತ್ಕೊಂಡ್ ಹೋಗಂತೇಳಿ ಈಗ ಬೋಡ ಸಾಹೇಬ್ರ ಈ ಬೋಡಿ ಜೇರ್ತಂದ ನಿಮ್ ಕಿತ್ತಂತ ಬಿಟ್ರ ನಾವು ಸತ್ಯಾಗ್ರಹ ಹುಡ್ಕೊಂಡ್ 10-12 ವರ್ಷ ಆತು. 10-12 ದಿನ ಆತು. ಒಬ್ಬನು ಬಂದಿಲ್ಲ, ಯಾವನು ಬಂದಿಲ್ಲ, ದೊಡ್ಡವನು ಬಂದಿಲ್ಲ, ಸಣ್ಣವನು ಬಂದಿಲ್ಲ, ಏನು ನಮ್ಮನ್ನ ಕೇಳೇ ಇಲ್ಲ. ಅವ್ರ ಬಂದ್ರು ಇಲ್ಲೇ ಹುನ್ಗುಂದು ತಲಾಟ್ಯಾರು ತಹಸೀಲ್ ಸಾಹೇಬ್ರು ನಾವ್ ನೋಡ್ತೀರಿ ಅಂತ ನೋಡಿ ಶೆಡ್ ನೋಡಿದ್ರು, ಬರ್ಕೊಂಡ್ರು, ಹೋದ್ರು. ಅವ್ರು ಅಲ್ಲೇ ಕುಂತ್ರು. ನಾವ್ ಇಲ್ಲೇ ಸತ್ಯನ ಒಣ ಚುರ್ಮಾರಿ ತಂತಂದು ತಿನ್ಕೊಂತ ಕುಂತೀವ್ರಿ. ನಮ್ಮೂರೊಳಗೆ ಸಮಸ್ಯೆ ಅಂದ್ರೆ ಸರ ಇವಾಗ ಸತತವಾಗಿ 18 ವರ್ಷಗಳಿಂದ ಸರ ನಮ್ಮೆಲ್ಲ ಇಲ್ಲಿ ಕೃಷ್ಣಾ ನದಿಯಿಂದ ಮತ್ತು ಬಸವಸಾಗರ ನೀರಿಂದ ಒಂದು ಮುಳುಗಡೆ ಅಂತ ಸಂತ್ರಸ್ತ ಸರ. ಇಲ್ಲಿ ಹೇಳ್ಬೇಕಪ್ಪ ಅಂತಂದ್ರೆ ಯಾರೂ ಅಧಿಕಾರಿಗಳು ಸರಿಯಾಗಿ ಇಲ್ಲಿ ನೋಡ್ತಾ ಇಲ್ಲ ಸರ. ಜನರ ಸಮಸ್ಯೆಗಳನ್ನು ಆಲಿಸ್ತಾ ಇಲ್ಲ ಯಾವುದೇ ಪಕ್ಷ ಇಲ್ಲ ಸರ. ಇಲ್ಲಿ ನಮ್ಮ ಪರಿಸ್ಥಿತಿ ಹೆಂಗೈತಪ್ಪ ಅಂದ್ರೆ ಪಕ್ಷಾತೀತವಾಗಿ ಜಾತ್ಯತೀತವಾಗಿ ಯಾವುದೇ ಒಂದು ಪಕ್ಷಕ್ಕೆ ಧರ್ಮಕ್ಕೆ ಯಾರೂ ಸೀಮಿತ ಆಗಿಲ್ಲ. ಯಾಕಂದ್ರೆ ನಾವೆಲ್ಲ ಇಲ್ಲಿ ಸಂಕಷ್ಟದಾಗದೇವಿ. ಎಲ್ಲ ಒಂದು ಸುಖವಾಗಿದ್ದಾಗ ನಾವು ಆ ಪಕ್ಷ ಆ ಧರ್ಮ ಈ ಜಾತಿ ಅಂತ ಹೇಳ್ಬೋದು. ಇದ್ರೊಳಗೆ ನಾವು ಹೆಂಗದೇವಪ್ಪ ಅಂತಂದ್ರೆ ಸದ್ಯ ಮಾಡು ಇಲ್ಲೇ ಮಡಿ. ನಾವು ಜೀವಂತ ಇದ್ವಿ, ನಮ್ಮ ಮಕ್ಕಳು ಮರಿ ನಮ್ಮ ಬದುಕು ಚೆನ್ನಾಗಿತ್ತಪ್ಪ ಅಂತಂದ್ರೆ ನಾವು ಆ ಪಕ್ಷಕ್ಕೆ ಸೇರಿದವರು ನಮ್ದು ಆ ಧರ್ಮ ಈ ಧರ್ಮ ಅಂತ ಏನೋ ಬಡ್ದಾಡ್ಬೋದು. ನಮ್ಮ ಜೀವನ ಉಳಿಯಾಕತ್ತಿಲ್ಲ, ಸಾಯುವಂಥ ಸ್ಥಿತಿ ಒಳಗದೀವಿ. ಹಿಂಗಿರುವಾಗ ನಾವು ಯಾವ ಪಕ್ಷ ಕಟ್ಕೊಂಡು ಏನು ಮಾಡಬೇಕು? ಇಲ್ಲಿ ಯಾವುದೇ ರೀತಿಯಾಗಿಂತ ಒಂದು ಸದ್ಯಕ್ಕೆ ಅಧಿಕಾರದಾಗಿರುವಂಥ ಒಂದು ಕಾಂಗ್ರೆಸ್ ಸರ್ಕಾರದ ಇಲ್ಲಿ ವಿಜಯಾನಂದ ಕಾಶ್ಯಪ್ನವ್ರು MLA ಏನದಾರ, ಅವರು ಅಭಿವೃದ್ಧಿ ಕೆಲಸನ ಮಾಡ್ಯಾರ ಇಲ್ಲ ಅಂತ ಹೇಳ್ತಿಲ್ಲ. ನೀವು ಏನೇ ಒಂದು ಅಭಿವೃದ್ಧಿ ಕೆಲಸ ಮಾಡಿದರೂ ಕೂಡ ಇಲ್ಲಿ ಸಾಯುವಂಥ ಮನುಷ್ಯನಿಗೆ ಮೊದಲು ಬದುಕಿಸ್ರಿ. ಅಲ್ಲಿ ನೀವು ಬರೀ ಓಟ ಇಲ್ಲಿ ನಮ್ಮದು ಹಳ್ಳಿಯಿಂದ ಡೆಲ್ಲಿ ಅಂತ ಮಾತಿದೆ. ಹಳ್ಳಿಯಿಂದ ಈಗ ಒಂದು ನಮ್ಮ ದೇಶ ಕಟ್ಟಲ್ಪಟ್ಟಿದೆ, ಸಿಟಿಗಳಿಂದ ಅಲ್ಲ. ನೀವು ಇಲ್ಕಲ್ ನಗರ ಹಾಗೂ ಹುನಗುಂದ ನಗರದಲ್ಲಿ ಕೇವಲ ನೀವು ಅಭಿವೃದ್ಧಿ ಮಾಡಿದ್ರೆ ಸಾಕಾಗಲ್ಲ. ಇಲ್ಲಿ ನಮ್ಮಂಥ ಇಲ್ಲಿ ಒಂದು ಹಳ್ಳಿಗೆ ಕೂಡ ಈ ಒಂದು ಅಭಿವೃದ್ಧಿ ಕೆಲಸ ಮಾಡಬೇಕು. ಈ ಅಭಿವೃದ್ಧಿ ಆಗ್ಬೇಕಪ್ಪ ಅಂದ್ರೆ ನಮ್ಮ ಏನೋ ಹಳ್ಳಿಗಳಲ್ಲಿ ಇಲ್ಲಿ ಸಮಸ್ಯೆ ಏನಿದೆ ಅಂತ ನಿಮಗೆ ಗುರ್ತೈತಿ. ಮತ್ತು ಇವಾಗ ಮಾಜಿ ಶಾಸಕರು ದೊಡ್ಡಂಗೌಡ ಪಾಟೀಲ್ ಅವರು ಕೂಡ ಮೊದಲು ಇಲ್ಲೊಂದು ಮುಳುಗಡೆ ಸಂತ್ರಸ್ತೆಗೆ ಹಕ್ಕುಪತ್ರವನ್ನು ನೀಡಿದರು.
ಹಕ್ಕುಪತ್ರ ನೀಡೋಕ್ಕಿಂತ ಪೂರ್ವದಲ್ಲಿ ಇಲ್ಲಿ ಸಮಸ್ಯೆ ಏನೈತಿ ಅವರಿಗೆ ಅಲ್ಲಿ ಮೂಲಭೂತ ಸೌಕರ್ಯ ಅದಾವ ಇಲ್ಲ ಏನೋ ವಿಚಾರ ಮಾಡಿ ಕೊಡಬೇಕಾಗಿತ್ತು, ಕೊಟ್ಟಿಲ್ಲ. ಅವರು ದುಡುಕಿದ್ರು ಅಂತ ಈ ಸದ್ಯಕ್ಕೆ ಇರುವಂಥ ಶಾಸಕರು ಕಾಂಗ್ರೆಸ್ ಪಕ್ಷದ ವಿಜಯಾನಂದ ಕಶ್ಯಪ್ ಅವರು ಇವರು ಕೂಡ ಮಾಡ್ತೀವಿ ಅಂತ ಹೇಳ್ತಿದಾರೆ. ಮಾಡಿದಾರ, ಅದರ ಪೂರ್ವ ಪರ್ವದಲ್ಲಿ ಮಾಡಿಲ್ಲ. ಮತ್ತು ಇವರಿಬ್ಬರನ್ನ ಹೊರತುಪಡಿಸಿ ಇನ್ನೊಬ್ಬರು ಪಕ್ಷೇತರ ನವಲಿ ಹಿರೇಮಠ ಸಾಹೇಬರು, ನಾವು ಕಣ್ಣಿಲ್ದವ್ರಿಗೆ ಕಣ್ಣು ಕೊಡ್ತೀವಿ, ಆ ಕೆಲಸ ಮಾಡ್ತೀವಿ. ನೀವು ಏನೇ ಕೆಲಸ ಮಾಡಿದರೂ ಕೂಡ ಮೂಲವಾಗಿ ಇಲ್ಲಿ ಜನರ ಸಮಸ್ಯೆ ಏನೈತೆ ಇದಕ್ಕೆ ನೀವು ಸ್ಪಂದಿಸಿದಿರಪ್ಪ ಅಂತಂದ್ರೆ ನೀವು ಮುಂದಿನ ದಿನಮಾನದಲ್ಲಿ ನಿಮ್ಗೇನೋ ಜನ ಒಂದು ನಿಮ್ಮ ಕಡೆ ಒಲವು ತೋರ್ಬೋದು. ಅದನ್ನು ಬಿಟ್ಟು ಎಲೆಕ್ಷನ್ ಬಂದ ಟೈಮ್ದಾಗ ನೀವು ಬಂದು ಓಡಾಡಿ ಮಾಡಿದರೆ ಏನು ಸಾಧ್ಯ ಇಲ್ಲ. ಇಲ್ಲಿ ಜನರ ಸಮಸ್ಯೆ ಏನೈತಿ ಫಸ್ಟ್ ಇವಾಗ ಇದನ್ನ ನೋಡ್ಬೇಕು. ಮತದಾನ ಬಹಿಷ್ಕಾರ ಹಾಕೋದಂಕರು ಗ್ಯಾರಂಟಿ ರೀ. ಈ 11 ಹಳ್ಳಿ ಮುಳುಗಡೆ ಏನಾಗ್ಯಾವ್ರಿ, ಅಷ್ಟು ಹಳ್ಳಿಗಳು ಕೂಡ್ಕೊಂಡು ಮತದಾನ ಬಹಿಷ್ಕಾರ ಹಾಕ್ತಿರಿ ನಾವು ಜಿಲ್ಲಾ ಪಂಚಾಯತಿ ಮತ್ತು ತಾಲೂಕ್ ಪಂಚಾಯತಿಗ್ರಿ. ನೋಡ್ರಿ ಇದು ಕಟ್ಟಿಟ್ಟು ಬುತ್ರಿ ಇದು. ಇಷ್ಟು ದಿವಸ ನೀವು ಅನುಕೂಲ ಸಹಕಾರದಿಂದ ನಮ್ಮವ್ರಂತ ವೋಟಿಂಗ್ ಮಾಡಿರಿ. ಇನ್ನು ಮುಂದೆ ಬರುವಂತ ಇಲೆಕ್ಷನ್ಗೆ ಮತದಾನ ಬಹಿಷ್ಕಾರ ಗ್ಯಾರಂಟಿ ರೀ. ಅದು ಪಕ್ಕ ನೀವು ಉತ್ತರ ನೀವು ನೀಡತ್ತೀವ್ರಿ. 100ಕ್ಕೆ 100 11 ಹಳ್ಳಿಗಳು ಕೂಡ್ಕೊಂಡು ಮತದಾನ ಬಹಿಷ್ಕಾರ ಹಾಕೋದಂಕರು ಗ್ಯಾರಂಟಿ ರೀ. ಇದು ಸತ್ಯವಾದ ಮಾತ್ರಿ. ನಿಮ್ಮ ಹೆಸರು ಸರ್? ನಮ್ಮ ಹೆಸರು ಈರಪ್ಪ ಶರಬಣ್ಣ ಅಂಗಡಿ ರೀ.